ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಸೆಕ್ಷನ್ ಸಿನಲ್ಲಿ ಕೇಳುವಂತಹ ಬಿನ್ ಕಾರ್ಡ್ ಅಂತ ಪ್ರಾಬ್ಲಮ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಹಾಗೂ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕ್ವಶನ್ ನೋಡಿ, ಪ್ರಿಪೇರ್ ಬಿನ್ ಕಾರ್ಡ್ ಫ್ರಮ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಬಿನ್ ಕಾರ್ಡ್ ಅಂತ ನಾವು ಹೆಡ್ಡಿಂಗ್ ಹಾಕೋತೀವಿ. ಆದರೆ ಲೀಫೋ ಫಿಫೋ ವೇಟೆಡ್ ಎವರೇಜ್ ಮೆಥಡ್ಗೆ ನಾವು ಸ್ಟೋರ್ ಲೆಡ್ಜರ್ ಅಂತ ಹೆಡ್ಡಿಂಗ್ ಹಾಕ್ತೀವಿ. ಇದಕ್ಕೆ ಮಾತ್ರ ಬಿನ್ ಕಾರ್ಡ್ ಅಂತ ಹೆಡ್ಡಿಂಗ್ ಹಾಕ್ತೀವಿ. ಸೊ ಫಸ್ಟ್ ಕಾಲಮು ರಿಸಿಪ್ಟು, ಪೇಮೆಂಟು ಮತ್ತು ಏನು ಬ್ಯಾಲೆನ್ಸ್ ಕಾಲಮ್ನ ನಾವು ಹಾಕ್ಕೋಬೇಕು. ಅದರ ಜೊತೆಗೆ ಡೇಟ್ ಕಾಲಮ್ ಕೂಡ ಹಾಕ್ಕೋಬೇಕು. ಪ್ರತಿ ರಿಸಿಪ್ಟ್ ಮತ್ತು ಇಶ್ಯೂ ಕಾಲಮ್ನಲ್ಲಿ ಕ್ವಾಂಟಿಟಿ ಮತ್ತು GR ನಂಬರ್, ಇದಂದರೆ ರೆಸಿಪ್ಟ್ಗೆ GR ನಂಬರ್ ಇರುತ್ತೆ, ಕ್ವಾಂಟಿಟಿ ಕಾಲಮ್ ಇರುತ್ತೆ, ಇಶ್ಯೂಗೆ MR ನಂಬರ್ ಇರುತ್ತೆ ಮತ್ತು ಕ್ವಾಂಟಿಟಿ ಕಾಲಮ್ ಇರುತ್ತೆ, ಹಾಗೂ ಬ್ಯಾಲೆನ್ಸ್ನಲ್ಲಿ ಬರೀ ಕ್ವಾಂಟಿಟಿ ಮಾತ್ರ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಬಿನ್ ಕಾರ್ಡ್ನಲ್ಲಿ ಅಮೌಂಟ್ನ ತೋರಿಸಲ್ಲ, ಬರೀ ಯೂನಿಟ್ಸ್ನ ತೋರಿಸುವಂಥ ಪ್ರಾಬ್ಲಮ್ ಇದು. ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಅಮೌಂಟ್ ಕ್ಯಾಲ್ಕುಲೇಷನ್ ಇರೋದಿಲ್ಲ. ಈಗ ಜನವರಿ 1ಗೆ ನೋಡಿ ಓಪನಿಂಗ್ ಬ್ಯಾಲೆನ್ಸ್. ಸೊ ಹೇಗೆ ನಾವು ಫಿಫೋ ಲೀಫೋ ವೇಟೆಡ್ ಎವರೇಜ್ ಮೆಥಡ್ನಲ್ಲಿ ಮಾಡ್ತಿದ್ವಿ ಅದೇ ರೀತಿ ಇಲ್ಲೂ ಕೂಡ ನಾವು ಏನು ಮಾಡೋಣ, ಡೈರೆಕ್ಟಾಗಿ 1ನೇ ತಾರೀಕನ್ನ ಬ್ಯಾಲೆನ್ಸ್ನಲ್ಲಿ ಕಳ್ಸೋಣ. ಸೊ ಜನವರಿ 1ಗೆ ಕ್ವಾಂಟಿಟಿ ಎಷ್ಟಿದೆ ಕ್ವಶನಲ್ಲಿ 50,000 ಇದೆ. ಸೇಮ್ ಟು ಸೇಮ್ 50,000 ನಾನು ಡೈರೆಕ್ಟಾಗಿ ಬ್ಯಾಲೆನ್ಸ್ನಲ್ಲಿ ಕಳಿಸಿದ್ದೀನಿ. ನೆಕ್ಸ್ಟ್ ಜನವರಿ 6ಗೆ ನೋಡಿ ಇಶ್ಯೂ ಅಂತ ಇದೆ. ಸೊ ಇಶ್ಯೂ ಅಂತ ಬಂದಾಗೆಲ್ಲ ನಾವು ಅದನ್ನು ಇಶ್ಯೂ ಕಾಲಮ್ನಲ್ಲಿ ಇಶ್ಯೂ ನಮ್ಮದೇನು ಕಾಲಮ್ ಹಾಕಿರ್ತೀವಿ ಅದರಲ್ಲಿ ಬರೀಬೇಕು. MR ನಂಬರ್ ಅಂದರೆ ಅದೊಂದು ಬಿಲ್ ನಂಬರ್ 120 ಅಂತ MR ನಂಬರ್ ಇದೆ. ಸೊ ಯೂನಿಟ್ಸ್ ಕೊಟ್ಟಿರೋದು ಎಷ್ಟು 26,000. ಸೊ 50,000 ಬ್ಯಾಲೆನ್ಸ್ನಲ್ಲಿ 26,000 ಮೈನಸ್ ಮಾಡಿ 24,000 ಬ್ಯಾಲೆನ್ಸ್ನ ಬರೆಯೋಣ. ನೆಕ್ಸ್ಟ್ ಜನವರಿ 10ಗೆ ನೋಡಿ ಮತ್ತೆ ಇಶ್ಯೂ ಇದೆ. ಅಗೇನ್ ಜನವರಿ 10 ಅಂತ ಡೇಟ್ ಎಂಟ್ರಿ ಮಾಡೋಣ. ಹೇಳಿರುವಂಥ ಅಲ್ಲಿ 10ನೇ ತಾರೀಕಲ್ಲಿ ಇರುವಂಥ MR ನಂಬರ್ 240 ನಂಬರ್ನ ಬರೆಯೋಣ. ಮತ್ತು ಕೊಟ್ಟಿರುವಂಥ ಯೂನಿಟಲ್ಲಿ 4,000, 24ನಲ್ಲಿ 4 ಮೈನಸ್ ಆಗಿ ಬ್ಯಾಲೆನ್ಸ್ನಲ್ಲಿ ಇಶ್ಯೂ ಮೈನಸ್ ಆಗಿ 20,000 ಉಳೀತು. ನೆಕ್ಸ್ಟ್ ನೋಡಿ ಜನವರಿ 11ಗೆ ಪರ್ಚೇಸ್ ಅಂತ ಇದೆ. ಸೊ 11ನ ಡೇಟ್ನ ತೊಗೊಳ್ಳೋಣ. ಅಲ್ಲಿ ಬಿಲ್ ನಂಬರ್ ಇರುತ್ತೆ, GR ನಂಬರ್ 80 ಅಂತ ಇದೆ. ಪರ್ಚೇಸ್ ಇದ್ದಾಗ 12,000 ಯೂನಿಟ್ ಕೊಟ್ಟಿದ್ದಾರೆ. ಸೊ ಹಳೆ ಬ್ಯಾಲೆನ್ಸ್ 20 ಇತ್ತು, ಇದು 12 ಆ್ಯಡ್ ಆಗಿ 32,000 ಬ್ಯಾಲೆನ್ಸ್ ಬರೆಯೋಣ. ನೆಕ್ಸ್ಟ್ ನೋಡಿ 13ಗೆ ಇಶ್ಯೂ 9,000 ಯೂನಿಟ್ಸ್ ಇದೆ, MR ನಂಬರ್ 270 ಇದೆ. ಸೊ ನಾವು ಡೇಟ್ನ ಮೆನ್ಷನ್ ಮಾಡೋಣ 13th. ಸೊ MR ನಂಬರ್ನ ಬರ್ಕೊಳ್ಳೋಣ 270, ಇಶ್ಯೂ ಯೂನಿಟ್ಸ್ನ ಬರೋಣ 9,000. ಸೊ ಬ್ಯಾಲೆನ್ಸ್ ಬರೆಯುವಾಗ ಮೈನಸ್ ಮಾಡಿ ಬರೀಬೇಕು. 32,000ಅಲ್ಲಿ 9,000 ಮೈನಸ್ ಮಾಡೋಣ 23,000 ಬರುತ್ತೆ. ಕ್ವಶನಲ್ಲಿ ನೆಕ್ಸ್ಟ್ ಡೇಟ್ ನೋಡಿ ಜನವರಿ 8 ಇದೆ. ಸೊ ಇಶ್ಯೂ 3,000 ಯೂನಿಟ್ ಅಂತ ಇದೆ. ಸೊ ಇಶ್ಯೂ ಮಾಡೋಣ 18th ಜನವರಿ ಡೇಟ್ ಹಾಕ್ಕೊಳ್ಳೋಣ. ಸೊ ಇಶ್ಯೂ ಕಾಲಮ್ನಲ್ಲಿ 290 ಬಿಲ್ ನಂಬರ್ ಬರೆಯೋಣ, MR ನಂಬರ್ 290 ಇದೆ. ಸೊ ಇಶ್ಯೂ ಹೇಳಿರುವಂಥ ಯೂನಿಟ್ಸು 3,000 ಇದೆ. ಸೊ 23ಅಲ್ಲಿ 3 ಮೈನಸ್ ಆದರೆ 20,000 ಬ್ಯಾಲೆನ್ಸ್ ಉಳಿತು. ಜನವರಿ 20 ನೆಕ್ಸ್ಟ್ ಡೇಟು ಪರ್ಚೇಸ್ 10,000 ಯೂನಿಟ್ಸ್, GR ನಂಬರ್ 95 ಅಂತ ಇದೆ. ಸೊ ನಾವೇನು ಮಾಡೋಣ 20th ಅಂತ ಡೇಟ್ ಮೆನ್ಷನ್ ಮಾಡೋಣ ಕ್ವಶನ್ದು. ನೆಕ್ಸ್ಟು ಕೊಟ್ಟಿರುವಂಥ ಬಿಲ್ ನಂಬರ್ 95 ಇದೆ, 10,000 ಯೂನಿಟ್ಸ್ ಇದೆ. ಸೊ ಬ್ಯಾಲೆನ್ಸ್ ಬರೆಯೋದು ಪ್ಲಸ್ ಮಾಡಿ 20,000ಗೆ ಪ್ಲಸ್ 10,000 ಯೂನಿಟ್ಸ್, ಈಗ ಬಂದಿರುವಂಥ ಹೊಸ ಯೂನಿಟ್ಸ್ನ ಆ್ಯಡ್ ಮಾಡಿದಾಗ 30,000 ಯೂನಿಟ್ಸ್ ಆಯಿತು. ನೆಕ್ಸ್ಟ್ ಡೇಟು 24 ಇದೆ ಇಶ್ಯೂದು, 7,000 ಯೂನಿಟ್ಸ್ 320 ಬಿಲ್ ನಂಬರ್ ಇದೆ. ಸೊ ಡೇಟ್ ಬರ್ಕೊಳ್ಳೋಣ 24th ಜನವರಿ. MR ನಂಬರ್ ಬರೋಣ 320, ಯೂನಿಟ್ಸ್ನ ಬರೆಯೋಣ 7,000 ಇದೆ. 30ಅಲ್ಲಿ 7,000 ಮೈನಸ್ ಆದರೆ 23,000 ಬ್ಯಾಲೆನ್ಸ್ ಉಳಿಯುತ್ತೆ. ನೆಕ್ಸ್ಟು 28ನೇ ತಾರೀಕಿಗೆ ಇಶ್ಯೂ ಅಂತ ಹೇಳಿದ್ದಾರೆ. ಸೊ 28 ತಾರೀಕನ್ನ ಬರ್ಕೊಳ್ಳೋಣ. ಇಶ್ಯೂನಲ್ಲಿ ಬಿಲ್ ನಂಬರ್ ಬರೆಯೋಣ 370 ಇದೆ. ಸೊ 2,000 ಯೂನಿಟ್ ಇದೆ. 23ಅಲ್ಲಿ 2,000 ಮೈನಸ್ ಆದರೆ 21,000 ಬ್ಯಾಲೆನ್ಸ್ ಉಳಿಯುತ್ತೆ. ಜನವರಿ 30ಗೆ ನೋಡಿ ಇಶ್ಯೂ ರಿಸೀವ್ಡ್ ಅಂತ ಹೇಳಿದ್ದಾರೆ 12,000 ಯೂನಿಟ್ಸು, GR ನಂಬರ್ 120 ಇದೆ. ಸೊ 30ಗೆ 120 ಬರ್ಕೊಂಡು 12,000 ಯೂನಿಟ್ಸ್ ಇದೆ. 21 + 12 ಅಂದರೆ 33,000 ಆಗುತ್ತೆ. ನೆಕ್ಸ್ಟು ಇಶ್ಯೂ ಇದೆ 31ಗೆ 31 ಅಂತ ಬರೆದು 400 ಇದು 400 ಬಿಲ್ ನಂಬರು 2950, 2,950 ಇಶ್ಯೂ ಯೂನಿಟ್ಸ್ ಇದೆ. ಅದನ್ನು ಮೈನಸ್ ಮಾಡಿ ಬ್ಯಾಲೆನ್ಸ್ನ ಬರೆಯೋಣ. ಸೊ ಇಷ್ಟು ಸಿಂಪಲ್ ಆಗಿರುತ್ತೆ. ಸೊ ಕ್ವಾಂಟಿಟಿಯಲ್ಲಿ ನಾವು ಯಾವಾಗ ಬ್ಯಾಲೆನ್ಸ್ನಲ್ಲಿ ಇಶ್ಯೂ ಬಂದರೆ ಮೈನಸ್ ಮಾಡ್ತೀವಿ, ರಿಸಿಪ್ಟ್ಸೇ ಬಂದರೆ ಪ್ಲಸ್ ಮಾಡ್ತೀವಿ, ಬಿಲ್ ನಂಬರ್ನ ಬರಿತಾ ಹೋಗ್ತೀವಿ, ಡೇಟ್ ಕಾಲಮ್ನಲ್ಲಿ ಡೇಟ್ ಬರಿತಾ ಹೋಗ್ತೀವಿ. ಇಷ್ಟು ಇದಕ್ಕೆ ನೆನ್ಪಿಟ್ಕೋಬೇಕಿರೋಂಥ ರೂಲ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.